ನಿನ್ನೆ ಮ್ಯಾಚ್ ಅಂತೂ ಹೆವಿ ಸೈಕ್ ಆಗಿತ್ತು ಗಾಯ್ಸ್. ಯಪ್ಪ CSK ಅವರು ಈ ತರ ಆಡಿದ್ ನೋಡಿ ಬೆಚ್ಚ ಬಿದ್ದೋಗಿರ್ತಾರೆ ಫ್ಯಾನ್ಸ್ಗಳೆಲ್ಲ. ಏನ್ 2025ರಲ್ಲಿ ಹೊಸ ಟೀಮ್ ಕಟ್ಟಬೇಕು ನಾವು, ಆ ತರ ಈ ತರ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರೋ ಪ್ಲೇಯರ್ನ ತಗೋಬೇಕು. ಆದ್ರೆ 2025 ತರನೇ ಈ ಒಂದು ಸೀಸನ್ ಹಂಗೆ ಆಗುತ್ತೇನೋ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಅದೇ ತರ ಇದೆ, ಎಕ್ಸ್ಪೀರಿಯನ್ಸ್ ಇಲ್ಲ ಪ್ಲೇಯರ್ಸ್ ಗಳಿಗೆ. ಕೊನೆ ಮೂಮೆಂಟ್ ವರೆಗೂ ನಿಂತ್ಕೊಂಡು ಆಡೋ ಅಂತ ಒಬ್ಬ ಪ್ಲೇಯರ್ ಎಬಿಲಿಟಿ ಇಲ್ಲ ಅಂತ ನಾನು ಅನ್ಕೊಂತೀನಿ. ಓಕೆ ಗೈಸ್, ನಿನ್ನೆ ಮೊದಲನೇ ಮ್ಯಾಚ್ ಅಲ್ಲಿ CSK ಅವರು ಸೋತು ಮುಖಭಂಗ ಮಾಡಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ರಾಜಸ್ಥಾನ್ ರಾಯಲ್ಸ್ ಅವರು ಭರ್ಜರಿಯಾಗಿ ಗೆದ್ದು ಮೊದಲನೇ ಮ್ಯಾಚ್ ಅಲ್ಲಿ ಶುಭಾರಂಭ ಮಾಡಿದ್ದಾರೆ ಈ ಒಂದು ಟೂರ್ನಮೆಂಟ್ಗೆ. ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ, ಇವತ್ತು ನಡೀತಾ ಇದೆ ಗೈಸ್ ಗುಜರಾತ್ ಟೈಟನ್ಸ್ ಮತ್ತೆ ಪಂಜಾಬ್ ಕಿಂಗ್ಸ್. ಎರಡು ಟೀಮ್ಗಳು ಸೈಕ್ ಆಗಿದಾವೆ, ಹೆವಿ ಸ್ಟ್ರಾಂಗ್ ಆಗಿದೆ. ಯಾವ ಟೀಮ್ ಗೆಲ್ಲುತ್ತೆ ಯಾವ ಟೀಮ್ ಸೋಲುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ 100% ಪಂಜಾಬ್ ಕಿಂಗ್ಸ್ ಗೆಲ್ಲೋದು 100% ಶೋರ್ ಅಂಡ್ ಶಾರ್ಟ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಮೊಹಾಲಿಯಲ್ಲಿ ಆಡ್ತಾ ಇರೋದು ಪಂಜಾಬ್ ಅಂದ್ರೆ ಹೋಮ್ ಪಿಚ್ ಆಗಿರೋದ್ರಿಂದ ಪಂಜಾಬ್ ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಒಳ್ಳೊಳ್ಳೆ ಪ್ಲೇಯರ್ಗಳಿದ್ದಾರೆ ಪಂಜಾಬ್ ಕಿಂಗ್ಸ್ ಅಲ್ಲಿ. ಒಳ್ಳೆ ಒಂದು ಸಾಲಿಡ್ ಪ್ಲೇಯರ್ಸ್ ಇದ್ದಾರೆ. ಏನಂತಂದ್ರೆ ಏನು ಈ T20 ಬೇಕಾಗಿರೋಂಥ ಒಳ್ಳೆ ಒಂದು ಮೈಂಡ್ ಸೆಟ್ ಇರೋಂಥ ಪ್ಲೇಯರ್ಸ್ಗಳಿದ್ದಾರೆ, ಮತ್ತೆ ಎಕ್ಸ್ಪೀರಿಯನ್ಸ್ ಇಂದನೂ ಕೂಡಿದೆ ಗೈಸ್ ಪಂಜಾಬ್ ಕಿಂಗ್ಸ್. ಅದರಿಂದ ಇವತ್ತಿನ ಮ್ಯಾಚ್ ಅಲ್ಲಿ 100% ಪಂಜಾಬ್ ಕಿಂಗ್ ಗೆಲ್ತಾರೆ. ಈ GT ಬಗ್ಗೆನೂ ಹೇಳ್ಬೋದು, ಯಾಕೆಂದ್ರೆ GT ತುಂಬಾ ಸ್ಟ್ರಾಂಗ್ ಆಗಿದೆ. ಆದ್ರೆ ಪಂಜಾಬ್ಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ GT ಎಲ್ಲೊಂದ್ ಕಡೆ ಸ್ವಲ್ಪ ಡೌನ್ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಟಾಪ್ ಆರ್ಡರ್ ಅಲ್ಲಿ ಯಾರು ಶುಭ್ಮನ್ ಗಿಲ್ಲು ಮತ್ತೆ ಸಾಯಿ ಸುದರ್ಶನ್, ಜಾಸ್ ಬಟ್ಲರ್, ಇವು 3 ಜನದ ಮೇಲೆ ಪ್ರೆಷರ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಈ 3 ಜನಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಅದರಲ್ಲೂ ಸ್ವಲ್ಪ ಶುಭ್ಮನ್ ಗಿಲ್ T20 ಫಾರ್ಮೆಟ್ ಅಲ್ಲಿ ಸ್ವಲ್ಪ ಎಲ್ಲೊಂದ್ ಕಡೆ ಆಗಿ ಬರ್ತಾ ಇಲ್ಲ ಅಂತ ಅನ್ಸುತ್ತೆ. ಇನ್ನ ಸಾಯಿ ಸುದರ್ಶನ್ ಕ್ಲಾಸಿಕ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಇನ್ನು ಜಾಸ್ ಬಟ್ಲರ್ ಒಳ್ಳೆ ಒಂದು ಪ್ಲೇಯರು, ಯಾಕಂದ್ರೆ ವರ್ಲ್ಡ್ ಕಪ್ ಅಲ್ಲಿ ನೋಡಿದೀವಿ ಅವ್ರ ಫಾರ್ಮರ್ ಇಲ್ದೇ ಇರೋದ್ರಿಂದ ಸ್ವಲ್ಪ GTಗೆ ಎಲ್ಲೊಂದ್ ಕಡೆ ಹೊಡೆತ ಬೀಳುತ್ತೆ ಅಂತ ಅನ್ಸುತ್ತೆ. ಇನ್ನ ಬೌಲಿಂಗ್ ವಿಚಾರಕ್ಕೆ ಬರೋದಾದ್ರೆ ಮೊಹಮ್ಮದ್ ಸಿರಾಜ್ ಇದ್ದಾರೆ, ರಶೀದ್ ಖಾನ್ ಇದ್ದಾರೆ, ಒಳ್ಳೊಳ್ಳೆ ಪ್ಲೇಯರ್ಸ್ ಇರೋದ್ರಿಂದ. ಆದ್ರೂ ಎಲ್ಲೊಂದ್ ಕಡೆ ಸ್ವಲ್ಪ ಪಂಜಾಬ್ ಕಿಂಗ್ಗೆ ಹೋಲಿಸ್ಕೊಂಡ್ರೆ GT ತಂಡ ಸ್ವಲ್ಪ ಕಮ್ಮಿ ಇದ್ದಾರೆ ಅಂತ ನನ್ಗನ್ಸುತ್ತೆ ಗೈಸ್. ಇನ್ನು ನನ್ನ ಪ್ರಕಾರ ಇವತ್ತಿನ ಸ್ಟ್ರಾಂಗೆಸ್ಟ್ ನಾನು ಹೇಳಿದ್ದೇನು ಪಂಜಾಬ್ ಕಿಂಗ್ಸ್. ಪಂಜಾಬ್ ಕಿಂಗ್ಸ್ ಮಾತ್ರ ನಾನು ಪ್ಲೇಯಿಂಗ್ 11 ಅನೌನ್ಸ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನಾನು ಪ್ರಿಡಿಕ್ಷನ್ ಮಾಡಿರೋ ಈ ಒಂದು ಟೀಮ್ ಪ್ರಕಾರನೇ ಇರುತ್ತೆ. ಅದರಿಂದ ಇದೊಂದು ಟೀಮ್ದು ನಾನು ಪ್ಲೇಯಿಂಗ್ 11 ಹೇಳ್ಬಿಡ್ತೀನಿ ಗೈಸ್. ಮೊದಲನೇದಾಗಿ ಪ್ರಿಯಾಂಶು ಆರ್ಯ ಒಳ್ಳೆ ಕ್ಲಾಸಿಕ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಇವರು ಸಖತ್ತಾಗಿ ಆಡ್ತಾರೆ, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸ್ತಾರೆ ಅಂತ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಪ್ರಭು ಸಿಮ್ರನ್ ಸಿಂಗ್, ಕೇಳೋದೇ ಬೇಕಾಗಿಲ್ಲ ಗಾಯ್ಸ್, ಒಳ್ಳೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ನೆಕ್ಸ್ಟ್ ನೆಹಾಲ್ ವದೇರಾ ಅಷ್ಟೇ ಯಂಗ್ ಪ್ಲೇಯರು, ಸಖತ್ತಾಗಿ ಆಡ್ತಾರೆ ಅಂತ ಕೇಳಿ ಬಂದಿದೆ. ಮತ್ತೆ ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಇದ್ದೇ ಇರ್ತಾರೆ, ಒಳ್ಳೆ ಪ್ಲೇಯರ್ ಅಂತಾನೆ ಹೇಳ್ಬೋದು. ಇಂಡಿಯಾಗೆ ವರದಾನ ಇವ್ ಪ್ಲೇಯರ್ಸು. ಮತ್ತೆ ಮಾರ್ಕಸ್ ಸ್ಟೋಯ್ನಿಸ್, ಇವರು ಆಸ್ಟ್ರೇಲಿಯಾ ಓವರ್ಸೀಸ್ ಪ್ಲೇಯರ್ ಆಗಿರೋದ್ರಿಂದ ಒಳ್ಳೆ ಆಲ್ರೌಂಡರ್ ಆಗಿರ್ತಾರೆ. ನೀವು ನೋಡಿರ್ತೀರಾ ಎಬಿಲಿಟಿ ಯಾವ ತರ ಇದೆ ಸ್ಟೋಯ್ನಿಸ್ದು ಅಂತ. ನೆಕ್ಸ್ಟ್ ಸುಶಾಂತ್ ಸಿಂಗ್, ಈ ಸೀಸನ್ ಏನಾದ್ರು ಚೆನ್ನಾಗಿ ಆಡೋದು ಅಂದ್ರೆ ಪಕ್ಕ ಭಾರತದ ಬಾಗಿಲು ತಟ್ಟೋದೇನು ಡೌಟ್ ಇಲ್ಲ ಅಂತ ಅನ್ಸುತ್ತೆ. ನೆಕ್ಸ್ಟ್ ಉಮರ್ ಜೈ, ಅಫ್ಘಾನಿಸ್ತಾನದ ಒಳ್ಳೆ ಆಲ್ರೌಂಡರು ಉಮರ್ ಜೈ ಇದ್ದೇ ಇರ್ತಾರೆ. ನೆಕ್ಸ್ಟ್ ಫರ್ಗ್ಯೂಸನ್ ಒಳ್ಳೆ ಬೌಲರು. ನೆಕ್ಸ್ಟ್ ನಮ್ಮ ಚಹಲ್ ಅಣ್ಣ ಮರೆಯೋಕ್ಕಾಗತ್ತಾ ಗೈಸ್. ನೆಕ್ಸ್ಟ್ ಹರ್ಷದೀಪ್ ಸಿಂಗ್ ಮತ್ತೆ ಮಿಚೆಲ್ ಜಾನ್ಸನ್. ಒಟ್ಟು 4 ಜನ ಫಾರಿನ್ ಪ್ಲೇಯರ್ಸ್, 7 ಜನ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಇರ್ತಾರೆ. ಇದರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಹರ್ಪ್ರೀತ್ ಬ್ರಾರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಒಳ್ಳೆ ಆಲ್ರೌಂಡರ್ ಆಗಿರ್ತಾರೆ ಹರ್ಪ್ರೀತ್ ಬ್ರಾರ್ ಅವರು. ಒಳ್ಳೆ ಸ್ಪಿನ್ನರ್ ಮಾಡ್ತಾರೆ, ಲೆಫ್ಟ್ ಹ್ಯಾಂಡ್ ಸ್ಪಿನ್ನರು. ಬೇಕಾಗಿರೋಂಥ ಸ್ವಲ್ಪ ರನ್ಗಳು ಹೊಡಿತಾರೆ, ಆ ಕೆಪಬಿಲಿಟಿ ಇದೆ. ಅದರಿಂದ ನಾನು ಹರ್ಪ್ರೀತ್ ಬ್ರಾರ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆ್ಯಡ್ ಮಾಡ್ತಾ ಇದ್ದೀನಿ ಗೈಸ್. ಓಕೆ ಗೈಸ್, ಇವತ್ತಿನ ನನ್ನ ಟೀಮ್ ಈ ಥರ ಇದೆ. ಹಾಗೆ ಇವತ್ತಿನ ಪ್ರಿಡಿಕ್ಷನ್ ಬಂದು 100% ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಅಲ್ಲಿವರೆಗೂ ಬಾಯ್.